ರೈತರಿಂದ ರಾಜ್ಯ ಹೆದ್ದಾರಿ ತಡೆದು ಅನಿರ್ದಿಷ್ಟ ಮುಷ್ಕರ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಮತ್ತು ಪಟ್ಟಣದ ರೈತರಿಂದ ಮುದೋಳ್ ನಿಪ್ಪಾಣಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು. ರಾಯಬಾಗ ತಾಲೂಕಿನ ಕಟಕಬಾವಿ ದೇವಪ್ಪರಹಟ್ಟಿ ಗ್ರಾಮದ ಹದ್ದಿನ ಕೆನಾಲ್ ಪಕ್ಕದ ಬಾವಿಗಳು ಮುಚ್ಚಿ ಟ್ರಾನ್ಸ್ಫಾರ್ಮರ್ಗಳನ್ನು ತೆರವುಗೊಳಿಸಿ ರೈತರ ಜಮೀನಿನ ಪೈಪ್ಲೈನ್ಗಳನ್ನು ಒಡೆದು ಬೆಳೆ ಹಾನಿ ಮಾಡಿ ರೈತರಿಗೆ ನಷ್ಟ ಮಾಡಿದ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ರೈತರು ಹಾಗೂ ರಾಜ್ಯ ರೈತ ಸಂಘದ ಎಲ್ಲರೂ ಸೇರಿ ತಮಗೆ ನೀರಾವರಿ ಯೋಜನೆಗಳನ್ನು ಮಾಡಿಕೊಡಬೇಕು, ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಬೇಕು ಹಾಗೂ ತೆರವುಗೊಳಿಸಿದ ಟ್ರಾನ್ಸ್ಫಾರ್ಮರ್ಗಳನ್ನು ಮತ್ತೆ ಮರುಜೋಡಣೆ ಮಾಡಿ ರೈತರಿಗೆ ಅನುವು ಮಾಡಿಕೊಡಬೇಕೆಂದು ಮಾನ್ಯ ಬೆಳಗಾವಿ ಉಸ್ತುವಾರಿ ಸಚಿವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೇಡಿಕೆ ಇಟ್ಟರು. ಪ್ರತಿಭಟನಾಕಾರರನ್ನು ಮನವೊಲಿಸಲು ರಾಯಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ, ಚಿಕ್ಕೋಡಿಯ ಉಪ ವಿಭಾಗಾಧಿಕಾರಿ ಸಂಪಗಾವೆ, ಘಟಪ್ರಭಾ ಎಡದಂಡಿಯ ನೀರಾವರಿ ಅಧಿಕಾರಿಗಳು, ರಾಯಬಾಗ್ ಸಿಪಿಐ ಮಂಟೂರೆ ಸ್ಥಳಕ್ಕೆ ಧಾವಿಸಿ ರೈತರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುತ್ತೇವೆ ಎಂದು ಭರವಸೆ ನೀಡಿದರು. ಅನ್ಯಾಯಗೊಳಗಾದ ರೈತರ ಸಮಸ್ಯೆ ಬಗೆಹರಿಯುವವರೆಗೆ ಈ ಮುಷ್ಕರ ಮುಂದುವರಿಸುತ್ತೇವೆ ಎಂದು ರೈತರು ಪಟ್ಟ ಹಿಡಿದರು. ಪ್ರತಿನಿಧಿ ವಿಠಲ್ ಭಜಂತ್ರಿ. ಇವತ್ತು ಎಲ್ಲ ಕೂಡ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ಇನ್ನ ರೈತರು ಬರಬೇಕಾಗಿತ್ತು. ಇನ್ನ ಬಹಳಷ್ಟ ರೈತರು ಕೂಡ ಇಲ್ಲಿ ಭಾಗವಹಿಸ್ತಾ ಇರೋರು. ಯಾಕಪ್ಪ ಅಂದ್ರೆ ಇದು ಹುಡುಗಾಟಿಕೆ ವಿಚಾರ ಅಲ್ಲ. ನಾವು ಸುಮಾರು 75 ವರ್ಷದಿಂದ ಕಿನಾಲ್ ಪ್ರಾರಂಭ ಆಯ್ತು. ಆ ಕಿನಾಲ್ ಪ್ರಾರಂಭ ಆದ ಸಂದರ್ಭದಾಗ ಆ ಕಿನಾಲಕ್ಕ ಜಾಗ ಕೊಟ್ಟಿರ್ತಕ್ಕಂಥವ್ರು ನಾವದು ನಮ್ಮ ಅಣ್ತಮ್ರ, ನಮ್ಮ ಕಾಕಾಗಳು, ನಮ್ಮ ಅಣ್ತಮ್ರು ಯಾಕೆ ಕೊಟ್ಟದಪ್ಪ? ಈ ನೀರಾವರಿ ಡಿಪಾರ್ಟ್ಮೆಂಟ್ಗಳದ ಅಪ್ಪಗಳದ ಇದು ಆಸ್ತಿ ಅಲ್ಲ, ಈ ಸರ್ಕಾರದ ಆಸ್ತಿ ಅಲ್ಲ, ಈ ಆಸ್ತಿ ನಮ್ಮದೈತೆ. ನಾವ್ ಯಾಕೆ ಕೊಟ್ಟಪ್ಪ ಅಂತಂದ್ರ ಇಲ್ಲಿ ಮಗಲ ಕಿನಾಲ ಹೋತಪ್ಪ ಅಂದ್ರೆ 75 ವರ್ಷದಿಂದ ಯಾವ ನೀರಾವರಿ ಇದ್ರಿಕಿಲ್ಲ. ನೀರಾವರಿ ಕಿನಾಲ ಹೋದಪ್ಪ ಅಂದ್ರ ನಮ್ಗ ಇಲ್ಲಿ ಸುತ್ತಮುತ್ತ ಎಲ್ಲ ಕಿನಾಲ ನೀರಾವರಿ ಆಗ್ತೈತಿ ಭೂಮಿ ಕೊಟ್ಟು. ಅವಾಗ ಭೂಮಿಗೆ ಏನು ವ್ಯಾಲ್ಯೂಯೇಷನ್ ಇತ್ತು? ಏನಿತ್ರಿ ಹಿರಿಯರ? ಒಂದು 100 ರೂಪಾಯಿಗೆ ಎಕರೆ ಜಮೀನ್ ಇತ್ತು. 75 ವರ್ಷದಿಂದ ಇತ್ತಿಲ್ರಿ? ಇತ್ತು 100 ರೂಪಾಯಿಗೆ ಎಕರೆ ಜಮೀನ. ಒಂದು 100 ರೂಪಾಯಿಗೆ ಎಕರೆ ಇತ್ತು. ನಾವೇನ್ ಮಾಡಿದ್ವು, ಇವ್ರು ಎಷ್ಟು ಅಕ್ಕವರಿ ಮಾಡ್ಕೋತಾರೋ ಏನ ಅದೆಲ್ಲ ಗೊತ್ತಿಲ್ಲ ನಮಗ. ಆಯ್ತು ಬಿಡ್, ನಾವು ಕಿನಾಲ ಹೋಗತ್ತೆ ಭೂಮಿ ಕೊಟ್ಟು ಆ ಸಂದರ್ಭದಾಗ 1 ಇಂಚು ಕೂಡ ಬೆಳೆ ಇದ್ರಿಕಿಲ್ಲ. ನಾವು ಅವಾಗ ಏನ್ ಮಾಡ್ರಪ್ಪ ಅಂದ್ರ ಈ ಕಡೆ 200 ಮೀಟರ್, ಈ ಕಡೆ 200 ಮೀಟರ್, 500 ಮೀಟರ್, ಒಂದ 100 ಮೀಟರ್ಪ್ಪ ಅಂದ್ರ 300 ಫೂಟ. ನೆನ್ಪಿಟ್ಕೋರಿ, 100 ಮೀಟರ್ ಅಂತಂದ್ರ 300 ಫೂಟ್. 300 ಫೂಟ್ ಅಂದ್ರೆ ಎಷ್ಟು ದೂರ ಹೋಗ್ತು? 200 ಮೀಟರ್ ಅಂದ್ರೆ 600 ಫೂಟ. 500 ಮೀಟರ್ ಅಂದ್ರೆ ಹೋಗ್ತಾ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಹೋಗ್ತು. ಹೌದಲ್ರಿ? ಅರ್ಧ ಕಿಲೋಮೀಟರ್ ಈ ಕಡೆ, ಅರ್ಧ ಕಿಲೋಮೀಟರ್ ಈ ಕಡೆ ಹೋತಪ್ಪ ಅಂದ್ರೆ ಕಿನಾಲ್ ತಿಂದ್ರ ಮತ್ತೆ ಇಲ್ಲಿ ಏನು ಉಳಿತೇನ? ಅವಾಗ ರೇಟ್ ಕಡಿಮೆ ಅಂದ್ರೆ ತಾವೆಲ್ಲ ಕೂಡ ಅಕ್ಕೂರಿ ಮಾಡ್ಕೊಂಡರು. ಅದನ್ನ ಸರ್ಕಾರ ಇದು ನಮಗಂತ ಹೇಳಿ ತಾವು ಮಾಡ್ಕೊಂಡ್ರಿ. ಇದ ಹೊಳಿ ಅಲ್ಲ. ನಾವ್ ಹೇಳೋ ವಿಚಾರಪ್ಪ ಅಂದ್ರ ಇದ ನಮ್ಮ ಇಲ್ಲಿ ಹೆಂಗ್ ಘಟಪ್ರಭಾ ಈ ಕಡೆ ಹೊಳಿ ಐತಿ, ಕೃಷ್ಣಾ ನದಿ ಐತಿ, ಆತರ ನದಿ ಹೊಳಿ ಅಲ್ಲಿದ. ಕಿನಾಲ್ ಏನ್ ಮಾಡಿರಪ್ಪ ಅಂದ್ರ ಒಮ್ಮೆ ಕಿನಾಲನ್ನ ತಾವು ಗಟ್ಟಿಯಾಗಿ ಕಟ್ಟಡ ಕಟ್ಟಿ ಕಿನಾಲ್ ಇಂತಿಷ್ಟು ಪಾತ್ ಗೊತ್ತು ಮಾಡಿದ್ರೆ ಆ ಕಿನಾಲನ್ನ ಇನ್ನ ಓಟಿ ಗಟ್ಟಿ ಮಾಡ್ರಿ, ತೊಂದ್ರೆ ಇಲ್ಲ. ಅವಾಗ ಓಟಿ ಗಟ್ಟಿ ಮಾಡಕ್ ಅದು ಈಗಲ್ಲ. ಬೇಸಿಗೆ ಸಂದರ್ಭದಾಗ ಯಾವಾಗ ನೀರು ಇರುವುದಿಲ್ಲ ಆ ಸಂದರ್ಭದಾಗ ನೀವೇನ ಇವತ್ತು ಕಿನಾಲ ಒಡ್ಡನ್ನ ಗಟ್ಟಿ ಮಾಡ್ತಕ್ಕಂಥದ್ದು ಕೂಡ ನಮ್ದು ಯಾರ್ದು ಇರೋದಿಲ್ಲ. ಆಯ್ತೇನ್ರಪ್ಪ? ನೀವು ಈ ಕಿನಾಲ್ ಬಿಟ್ಟ ಆ ಪಂಪಿನೆಟ್ ದೂರ ಹೋಗಿ ಈ ಅವ್ರದ ದೇವಾಪುರಟ್ಟಿ ಒಳಗ 20 ಪೈಪ್ಲೈನ್ ಅನ್ನು ಹೊಡ್ತೀರಿ. 20 ಪೈಪ್ಲೈನ್ ಹೊಡಿಬೇಕಂದ್ರ 9 ಕಿಲೋಮೀಟರ್ ಪೈಪ್ಲೈನ್ ಆಗ್ಯಾವ. ಅಧಿಕಾರಿಗಳು ಹೊಟ್ಟಿಗೆ ಸಗಣತ್ತಿದ್ರಿ. 9 ಕಿಲೋಮೀಟರ್ 106 ಎಕರೆ ಜಮೀನನ್ನ ಉಳುವರ್ತು.
ಅಲ್ಲಿ ಬಿತ್ತನೆ ಮಾಡಿದ್ವು, ಕಬ್ಬು ಬೆಳೆದು ಈ ರೀತಿ 10 TC ಅಂದ್ರೆ 20 TCಗಳನ್ನ ಕಟ್ ಮಾಡಿದ್ರಿ, 12 ಬಾವಿಗಳನ್ನ ಮುಚ್ಚಿದ್ರಿ. ಏನಪ್ಪಾ ಇದ? ಏನ್ ಹುಡುಗಾಟಿಕೆ ಮಾಡತ್ತೀರಿ? ಏನ್ ಕೊಳಕರ್ ಸಾಹೇಬ್ ಎಲ್ಲಿದಾನವ? ನೀರಾವರಿ ಚೀಫ್ ಇಂಜಿನಿಯರ್ ಎಲ್ಲಿದಾರು? ಇವತ್ತು ಜಿಲ್ಲಾ ಆಡಳಿತ ಎಲ್ಲೈತಿ, ಜಿಲ್ಲಾ ಉಸ್ತುವಾರಿ ಅವರು ಎಲ್ಲಿದಾರು? ಅವರೆಲ್ಲ ಇಲ್ಲಿ ಬರ್ಬೇಕು. ಬಂದ್ ಇವತ್ತು ನಮಗೆ ಲಿಖಿತ ರೂಪದಾಗ ಬರೆದು ಕೊಡ್ಬೇಕಾಗೈತಿ. ನಿಮ್ಮ ಭೂಮಿಗೆ ನಾವು ಕೈ ಹಚ್ಚಂಗಿಲ್ಲ, ನಿಮ್ಮ ಬಾವಿಯನ್ನು ತೆರವುಗೊಳಿಸಂಗಿಲ್ಲ, ನಿಮ್ಮ ಪೈಪ್ಲೈನ್ ಅನ್ನು ಮುಟ್ಟಂಗಿಲ್ಲ ಅಂತೇಳಿ ಅವ್ರು ಲಿಖಿತ ರೂಪದಾಗ ಬರೆದು ಕೊಟ್ಟಾಗ ಅದ ಬಳಕ ನಿರ್ಣಯ ಮಾಡಿದ್ವಿ ಅಪ್ಪ. ಹೌದಲ್ರಿ? ಹಂಗ ಜರಪಿ ಈಗ ನಾವ ಇದನ್ನೆಲ್ಲ ಲಿಖಿತ ರೂಪದಾಗ ನಾವು ಬರೆದು ಕೊಡ್ಬೇಕು, ಎದ್ದು ಹೋಗ್ಬೇಕು. 2 ದಿನ 3 ದಿನ ನೋಡಿದ್ವು, 2 ದಿವಸ ಪಾಪ ಅಲ್ಲಿ ಇರ್ತಕ್ಕಂಥ ರೈತರ ಟಿಸಿಗಳನ್ನ ಬಾವಿ ಬೋರ ಎಲ್ಲ ಮುಚ್ಚಿ ಇವತ್ತ ನೂರಾರು ಮಂದಿ 1000 ಮಂದಿ ಕೂಡ ಕಾಲು ಬಿದ್ರು, ಕೈ ಮುಗಿತಾರಂದ್ರು ಕೂಡ ಆ ಬಾವಿ ಬೋರ ಪೈಪ್ಲೈನ್ ಅನ್ನು ಬಂದ್ ಮಾಡ್ತಕ್ಕಂಥದ್ದು, ಹೊಡಿತಕ್ಕಂಥ ಚಟುವಟಿಕೆ ಬಿಟ್ಟಿಲ್ಲ ಇವ್ರ. ಏನಪ್ಪಾ ಸಿಪಿಐ ಸಾಹೇಬ್ರ, ಇದು ಬಹಳ ವಿಷಯ ಗಂಭೀರ, ತಮಗ್ ನೆನಪಿರ್ಲಿ. ನಾವೇನು ಕೂಡ ಅನ್ಯಾಯ ಮಾಡಿಲ್ಲ. ನಾವು ಈ ದೇಶಕ್ಕೆ ಅನ್ನ ಹಾಕಕ್ಕಾಗಿ ಪೈಪ್ಲೈನ್ ಮಾಡಿದ್ವು. ಈ ರಾಜ್ಯ ಸರ್ಕಾರ ನಮಗ ಇವ್ರ ಅಷ್ಟು ಪ್ರೀತಿ ಇದ್ದವ್ರ ನೀರಾವರಿ ಯೋಜನೆ ಮಾಡಿಕೊಡ್ಬೇಕಾಗಿತ್ತ. ನಾವ 1000 ಕೋಟಿ ರೂಪಾಯಿ ಇವತ್ತು ಘಟಪ್ರಭಾದಿಂದ ಬೀಳಿಗೆವರೆಗೆ 20,000 ಪೈಪ್ಲೈನ್ ಅನ್ನು ಹಾಕಿದ್ವು. 20,000 ಕೋಟಿ ರೂಪಾಯಿ ಸಾಲ ಮಾಡಿದ್ವು, ಬಂಡವಾಳ ಹಾಕಿದ್ವು. 20,000 ಕೋಟಿ ರೂಪಾಯಿ ಸರ್ಕಾರ ಅವನ್ನೆಲ್ಲ ಅವ್ರ ಆಸ್ತಿ ಉಳಿಸ್ಕೊಳ್ಬೇಕಾಗಿತ್ತು, ತಮ್ಮ ಜಾಗ ಉಳಿಸ್ಕೊಳ್ಬೇಕಾಗಿತ್ತು. ಅಂದ್ರ ನಮ್ಗೆಲ್ಲ ನೀರಾವರಿ ಯೋಜನೆ ಮಾಡಿಕೊಡ್ಲಿ ಮೊದಲ. ಹೌದಲ್ರಿ? ನಮಗೆಲ್ಲ ಸುರೇಶನ ನಮಗೆ ನೀರಾವರಿ ಯೋಜನೆ ಮಾಡಿಕೊಡ್ಲಿ. ಇವರ ನೀರಾವರಿ ಯೋಜನೆ ಮಾಡಿಕೊಟ್ಟ ತಮ್ಮ ಭೂಮಿಯನ್ನು ಹಕ್ಕುವರಿ ಮಾಡಿಕೊಳ್ಳಿ. 75 ವರ್ಷದಿಂದ ಇವ್ರು ಬೌಂಡ್ರಿ ಹಾಕೋಬೇಕಾಗಿತ್ತು. ಇದು ನಮ್ಮ ಜಾಗ ಅಂತೇಳಿ 75 ವರ್ಷದಿಂದ ಆಗ್ಬೇಕಾಗಿತ್ತ. 75 ವರ್ಷದ್ರೆ ಇಲ್ಲಿವರೆಗೆ ನಾವೆಲ್ಲ ಬೋರ ಬಾವಿ ಪೈಪ್ಲೈನ್ ನಾವೆಲ್ಲ ಲಕ್ಷ ಕೋಟಿ ಗಂಟಲೆ ಈ ಭಾಗದಾಗ ಸಾಲ ಮಾಡಿ ಅದರ ಮೇಲೆ ಅವಲಂಬನೆಯಾಗಿ ಇವತ್ತು ಬೆಳೆ ಬೆಳೆದು ಭೂಮಿಯನ್ನು ಫಲವತ್ತತೆ ಮಾಡಿದ್ವು. ಸರ್ಕಾರ ಕೊಡ್ಬೇಕಾದ ಯೋಜನೆಯನ್ನು ನಾವು ಸ್ವತಃ ಮಾಡ್ಕೊಂಡ ನಾವು ಬಂಡವಾಳ ಆಯ್ಕೆ ಮಾಡಿದ್ರು ಕೂಡ ಈ ಅಧಿಕಾರಿಗಳಿಗೆ ನೆಮ್ಮದಿ ಇಲ್ಲ. ಏನಪ್ಪಾ ಇಲ್ಲಿಂದ ಪಂಪ್ ಮಟ್ಟ ತಗೊಂಡೇನಿ ಸೋಲಾರ್ ಪ್ಲಾಂಟ್ ಹಾಕ್ಬೇಕು ಅನ್ನೋ ಪ್ಲಾನ್ ಐತೆ ಅವ್ರದ. ಆ DK ಶಿವಕುಮಾರ್ ಪುಣ್ಯಾತ್ಮ 1000 ಕೋಟಿ ಗಂಟೆ ಗಳಿಸುತ್ತಾನೋ, ಲಕ್ಷ ಕೋಟಿ ಗಂಟೆ ಆಸ್ತಿ ಐತೆ ಅವಂಗ. DK ಶಿವಕುಮಾರ್ ಅವಾಗೇನೋ ಚಿಂತಿಲ್ಲ. ಇವತ್ತ ಈ ಕೊಳಕರ್ ಸಾಹೇಬ್ ಇರಲಿ, ನೀರಾವರಿ ಚೀಫ್ ಇಂಜಿನಿಯರ್ ಇರಲಿ, ಅವರು ಬರ್ಬೇಕಾಗಿತ್ತ. ಪೈಪ್ಲೈನ್ ಒಂದು ಪೈಪ್ಲೈನ್ ನೋಡಿದ್ರೆ ಅದನ್ನ ರಿಪೇರಿ ಮಾಡಕ್ 20,000 ರೂಪಾಯಿ ಖರ್ಚೈತಿ. ಈಗ ಅಲ್ಲೇ ಆ TC ರಿಪೇರಿ ಹೊಳೆ ಮಾಡ್ಕೊಳಕ್ 15,000 ರೂಪಾಯಿ, ಬಾಯಿ ತೆಗಿಯಾಕ ಇವತ್ತು ನಮಗ್ ಮಾತ್ರ 50,000 ರೂಪಾಯಿ ಖರ್ಚೈತಿ. ಮುಚ್ಚವಾದ ಈಗ ಅಲ್ಲಿ ಕಡಿಮೆ ಅಂದ್ರೆ 1,000 ಎಕರೆ ಜಮೀನು ಬೆಳಿ ಒಣಗಾದ್ರೆ ಸಾಹೇಬ್ರ, ಮೊದಲ ನೀರಾವರಿ SCಗೆ ನೀರಾವರಿ ಆಫೀಸರ್ಗೆ ಅದನ್ನ ಮೊದಲ ತಕ್ಷಣ ಆ TCಗಳನ್ನ ಪ್ರಾರಂಭ ಮಾಡ್ಬೇಕು, ಆ ಪ್ಯಾಟರ್ನ್ಗಳು ಚಾಲೂ ಮಾಡ್ಬೇಕು. ಯಾಕಂದ್ರೆ 4 ದಿವಸನೇ ಕಿನಾಲ್ ಬಂದ್ ಆಗ್ತೈತೆ. ಕಿನಾಲ್ ಬಂದ್ ಆತಪ್ಪ ಅಂತಂದ್ರ ನೀರ್ ಎಲ್ಲಿದ ಹಾಸುದ್ ನಾವ. ಈಗಾಗಲೇ 5 ದಿವಸ ಆತವ್ರದ್ದು ಕಿನಾಲ, ಅವ್ ಬಾಯಿ ಬೋರ ಬಂದದಾವ. ಆ KB ಯಾರು ಇಂಜಿನಿಯರ್ ಅವರು ತಕ್ಷಣ ಆ TC ಕಲೆಕ್ಷನ್ ಕೊಟ್ಟ ಅವೇನು ಬೋರ ಮದುವ ಪೈಪ್ಲೈನ್ ಬಾವಿಯನ್ನು ಕಟ್ ಮಾಡ್ಯಾರೋ ಅವನ್ ತಕ್ಷಣ ಪ್ರಾರಂಭ ಮಾಡ್ಬೇಕು. ಆಮೇಲೆ ನಮ್ ಜೊತೆ ಅಧಿಕಾರಿಗಳು ಮಾತಾಡ್ಬೇಕು. ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಹುಡುಗಾಟಿಕೆ ಮಾಡಕ್ಕಾಗಿ ನಾವೀ ರಸ್ತಾ ರೋಕ್ ಮಾಡ್ಬೇಕಿಲ್ಲ. ನಾವೆಲ್ಲ ನಿನ್ನೆ ಕೂಡ 2 ದಿನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕಂತೇಳಿ ನಿರ್ಣಯ ಮಾಡಿದ್ದು. ನಮ್ಮ ರೈತರೆಲ್ಲ ತೀರ್ಮಾನ ಏನ್ ಮಾಡಕತ್ರು, ನಾವ್ಯಾಕೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಬೇಕು, ಜಿಲ್ಲಾಧಿಕಾರಿ ಕಚೇರಿ ಈಗಾಗಲೇ ಇಲ್ಲೇ ಮಾಡಬೇಕು. ಯಾಕಪ್ಪ ಅದವ್ರ ಡಿಸಿನು ಇಲ್ಲೇ ಬರ್ಲಿ, ಜಿಲ್ಲಾ ಉಸ್ತುವಾರಿ ಅವರು ಇಲ್ಲೇ ಬರ್ಲಿ ಅಂತೇಳಿ ಇಲ್ಲೇ ಮಾಡೋಣ ಅಂತೇಳಿ ಎಲ್ಲಾ ಊರವ್ರು ನಾವೆಲ್ಲ ಕೂಡ ತೀರ್ಮಾನ ಮಾಡಿ ಮತ್ತೆ ಹೋರಾಟ ಪ್ರಾರಂಭ ಮಾಡುವಂತ ಸಂದರ್ಭ ಅದು ನಿನ್ನೆ ಗಡಬಡಿ ಒಳಗಾಗ. ಅಂದ್ರೆ ಇನ್ನ ಕೆಲವು ಜನ ನಮ್ಮವ್ರ ನಾಳೆ ಈ ಬೆಳಿಗ್ಗೆ ಬರ್ಬೇಕಂದ್ರ ಅರಿವತ್ತೈದು ಹಣಕಾಸು ಮಾಡಿ 2 ವರೆ ಮೇವು ತಂದು ಬರ್ಬೇಕಾರ ರಾಮಾಯಣ ಲೇಟ್ ಆತ. ಮತ್ ನನ್ನಂಗ ಎಲ್ಲರೂ ಬಹಳಷ್ಟು ಮಂದಿ ಇವತ್ತ ಎಲ್ಲಾರು ಬದುಕದಾವು, ದನ ಕರ ಮೇವ ಮಾಡಿ ಇನ್ನ ನಮ್ಮ ಜನ ಬರತಾರ. ಅದಕ್ಕಾಗಿ ದಯವಿಟ್ಟು
ಪೊಲೀಸ್ ಇಲಾಖೆಯಲ್ಲಿ ವಿನಂತಿ, ದಯವಿಟ್ಟು ನಾವು ಇದನ್ನ ರಸ್ತೆ ಬಂದ್ ಮಾಡಬೇಕು, ಇದನ್ನ ಈ ರೀತಿ ರೈತರಿಗೆ ತೊಂದರೆ ಕೊಡಬೇಕು ಅನ್ನುವಂಥವ್ರು ಯಾರು ಇಲ್ಲ. ಇಲ್ಲೆಲ್ಲ ಇರೋರ ಈ ಘಟಪ್ರಭಾ ಕೆನಾಲ್ ಎಡದಂಡೆ ಇರ್ತಕ್ಕಂಥ ಜಾಸ್ತಿ ರೈತರು ಕೂಡ ಇಲ್ಲಿದಾರ. ದಯವಿಟ್ಟು ಸಾರ್ವಜನಿಕರು ಕೂಡ ಸಹಕಾರ ಮಾಡ್ರಿ. ಇದು ಒಂದ್ ಅರ್ಧ ತಾಸು ಹೋರಾಟ ಮಾಡಿ ಮನೆಗೆ ಹೋಗ್ಬೇಕಂತೇಳಿ ಬಂದಿಲ್ರಿ. ಅಲ್ಲಪ್ಪನ ಇದು ಹೋಗುದನ್ನ ಅಕ್ಕಿ ಇಲ್ಲಿ ಹಾಕ್ಯಾರ, ಈಗ ರೋಡ್ ಮೇಲೆ ಅಕ್ಕಿ ಹಾಕಿದ್ವು. ನಾವು SP ಸಾಹೇಬರು ಕೂಡ ಹೇಳಿದ್ವು, ಜಿಲ್ಲಾಧಿಕಾರಿ ಅವರು ಕೂಡ ಹೇಳಿದ್ವು. ಅದೇ ರೀತಿಯಾಗಿ ಈ ಭಾಗದ MP ಅವರಾಗಿರ್ತಕ್ಕಂಥ ಪ್ರಿಯಾಂಕಾ ಮೇಡಮ್ ಅವರು ಕೂಡ ಆ ಸ್ಪಾಟ್ಗೆ ಬಂದು ಹೋಗಿ ಅದನ್ನ ತಕ್ಷಣ ಬಂದ್ ಮಾಡತ್ ಹೇಳಿದ್ರು ಕೂಡ ಈ ಕೊಳಕರ್ ಸಾಹೇಬ್ ಬಂದ್ ಮಾಡಿಲ್ಲ. ತಕ್ಷಣ ಕೊಳಕರ್ ಸಾಹೇಬ್ನ ಸಸ್ಪೆಂಡ್ ಮಾಡಬೇಕು. ಇವತ್ತಲ್ಲೇನ್ ರೈತರ ಹಾನಿ ಆಗೈತಿ, ಲಕ್ಷಾಂತರ ರೂಪಾಯಿ ಅವ್ರ ಬೆಳೆ ಹಾನಿ ಆಕತಿ, ಅವ್ರ ಪಗಾರದಾಗ ಕಟ್ ಮಾಡ್ತಕ್ಕಂಥದ್ದು ಆಗ್ಬೇಕು. ಹೌದಲ್ರಿ? ಯಾಕಂತಂದ್ರ ಒಂದು ಕೇವಲ ಜ್ಞಾನ ಇವತ್ತ ಅಧಿಕಾರಿಗಿಲ್ಲಪ್ಪ ಅಂದ್ರೆ ಯಾವ ರೀತಿ ವಿಚಾರ. ಈಗಾಗಲೇ ನಾವು ಒಬ್ಬ ಜಿಲ್ಲಾಧಿಕಾರಿಗೆ 6-7 ತಿಂಗಳಿಂದ ಹೋರಾಟ ಮಾಡಿದಾಗ ಆ ಕೊಳಕರ್ ಸಾಹೇಬ್ ಇಲ್ಲಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಸಸ್ಪೆಂಡ್ ಮಾಡ್ರಿ ಅಂತ ಹೇಳಿ ಬಂದಿತ್ತು. ಇವತ್ತು ಕೂಡ ಅವ್ರನ್ನ ತಕ್ಷಣ ಅಮಾನತು ಮಾಡಬೇಕು. ಅಲ್ಲಿ ಆಗಿರ್ತಕ್ಕಂಥ ಹಾನಿಯನ್ನ ಸರ್ಕಾರ ಮತ್ತು ಅಧಿಕಾರಿಗಳು ಭರಿಸಿ ಅದನ್ನ ಸರಿ ಮಾಡಿಕೊಡ್ತಕ್ಕಂಥದ್ದು ಆಗ್ಬೇಕು. ಅದಕ್ಕಾಗಿ ಇದು ಹುಡುಗಾಟಿಕೆ ವಿಚಾರ ಅಲ್ಲ. ರೈತರನ್ನ ಮೋಸ ಮಾಡಿ ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ನಾಟಕ ನಡೀತಾ ಇದೆ. ಇಲ್ಲಿ ಒಬ್ರು MP ಅವರು ಬಂದು ಆದ್ಮೇಲೆ ಕೂಡ ಮತ್ತು ಬಾಯಿ ಮುಗಿಸ್ತಾರೋ ಮತ್ತು ತೆರವುಗೊಳಿಸ್ತಾರಪ್ಪ ಅಂತಂದ್ರೆ ಏನ? ಇದು ಜಿಲ್ಲಾ ಉಸ್ತುವಾರಿ ಅವ್ರದ್ದು ಕೂಡ ಜವಾಬ್ದಾರಿ. ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇಲ್ಲಿ ಬರಲೇಬೇಕು. ಯಾಕಂದ್ರ ಘಟಪ್ರಭಾ ಎಡದಂಡೆ ಲಕ್ಷಾಂತರ ಜನ ರೈತರಿದಾರ. ಈ ಭಾಗದ ಶಾಸಕರು, ಕುರ್ಚಿ ಭಾಗದ ಶಾಸಕರು, ನಮ್ಮ ಇವತ್ತು ಅರ್ಬಾವಿ ಭಾಗದ ಶಾಸಕರು, ಗೋಕಾಕ್ ಭಾಗದ ಶಾಸಕರು ಕೂಡ ಈ ಕಾರ್ಯಕ್ರಮದಾಗ ಭಾಗವಹಿಸಬೇಕು. ಅವ್ರದ್ದು ಕೂಡ ಜವಾಬ್ದಾರಿ ಐತಿ. ಅವರು ಕೂಡ ನಾವು ಬಹುಸಂಖ್ಯಾತರಿಗೆ ಎಡದಂಡೆ ಘಟಪ್ರಭಾ ಬಲದಂಡೆ ಇರ್ತಕ್ಕಂಥ ಜನ ಓಟ್ ಹಾಕಿದವ್ರದು ಅದಲ್ರಿ. ಅವರು ಜನಪ್ರತಿನಿಧಿಗಳು ಬರ್ಬೇಕು. ಇವತ್ತಿವ್ರ ಕೋರ್ಟ್ನಿಂದ ಆದೇಶ ಅಂತ ಹೇಳ್ತಾರ. ಕೋರ್ಟ್ನಿಂದ ಇವತ್ತು ಅಲ್ಲದ, ಸುಮಾರು 7-8 ವರ್ಷದಿಂದ 10 ವರ್ಷದಿಂದ ಆರ್ಡರ್ ಐತೆ ಅದ ಇರ್ಬೋದು. ಇವ್ರ ಜಮೀನು ಐತೆ ಅಂತ ಆರ್ಡರ್ ಐತದ. ಆದ್ರೂ ಮಾನವೀಯತೆ ದೃಷ್ಟಿಯಲ್ಲಿ ಬೆಳೆ ಆಯ್ತು, ಬಾಯಿ ಆಯ್ತು, ಬೋರ್ ಆಯ್ತು, ಯಾವ್ದು ಹಾನಿ ಮಾಡಬಾರ್ದು ಅಂತ ಆರ್ಡರ್ ಆಗಿಲ್ಲ ಇವರಿಗೆ. ಇವ್ರ ಭೂಮಿ ಕಬ್ಜಾ ತಗೋರತ್ತೇಳಿ ಆರ್ಡರ್ ಅಷ್ಟೇ ಐತಿ. ಅವ್ರಿಗೇನು ಗೊತ್ತು, ಜೈಜಿಗೆ ಪಾಪ ಗೊತ್ತಿಲ್ಲ. ನಾವ್ಯಾರು ಕೂಡ ಕೋರ್ಟ್ಗೆ ಹೋಗಿ ಇಲ್ಲಿ ಬಾವಿ ಬೋರ ನಾವು 50 ವರ್ಷದಿಂದ ಅದನ್ನೆಲ್ಲ ಮಾಡಿದೀವಿ, ಭೂಮಿ ಉಳ್ಳಾತು ಅನ್ನೋದು ಯಾರು ಕೂಡ ನಾವು ಕೋರ್ಟ್ಗೆ ಹೋಗಿಲ್ಲ. ಯಾಕೆ ಹೋಗಿಲ್ಪ ಅಂತಂದ್ರೆ ಒಬ್ರದಿಬ್ರು ವ್ಯವಹಾರ ಅಲ್ಲ, ಲಕ್ಷಾಂತರ ಮಂದಿ ವ್ಯವಹಾರ ಐತೆ. ಹೆಂಗ ಕೋರ್ಟ್ಗೆ ಹೋಗುದ? ಈಗ 12 ವರ್ಷ ಮಟ್ಟ ಯಾವ್ದೋ ಗೌರ್ಮೆಂಟ್ ಜಮೀನ್ ಇರ್ಲಿ, ಅರಣ್ಯ ಜಮೀನ್ ಇರ್ಲಿ, ನಾವು ಏನಾರ ಅದನ್ನು ಉಳುತ್ತಿದ್ದಪ್ಪ ಅಂತಂದ್ರ ಅದಕ್ಕೆ ಮಾಲಕರು ನಾವ ಆಗ್ತು ಅನ್ನುವಂತ ಕಾನೂನು ಕೂಡ ಐತಿ. ಅದಕ್ಕಾಗಿ ಇದು ಹುಡುಗಾಟಿಕೆ ಮಾಡಕ್ಕಾಗಿ ನಾವು ಇದೆಲ್ಲ ಕೂಡ ಸೇರಿಲ್ಲ. ಇದು ಬಹಳ ಸ್ವಾಭಿಮಾನದ ಹೋರಾಟ ಐತಿ, ರೈತನ ಬದುಕಿನ ಪ್ರಶ್ನೆ ಹೋರಾಟ ಐತಿ. ಇವತ್ತ ನಮ್ಮ ಪೊಲೀಸ್ ಇಲಾಖೆಯವರು ದಯವಿಟ್ಟು CPI ಸಾಹೇಬರಾಗ್ಲಿ, SP ಅವರು ಕೂಡ ಇದನ್ನ ಜಿಲ್ಲಾ ಉಸ್ತುವಾರಿ ಅವರು ಬರಬೇಕು, DC ಅವರು ಕೂಡ ಬರ್ಬೇಕಂತೇಳಿ ಅವ್ರ ಎಲ್ಲರ ನೆದರಿ ಕೂಡ ನಾವು ಕೂಡ ತಂದು ತಾವು ಕೂಡ ತಕ್ಷಣ ಅವ್ರು ಬರ್ಬೇಕಾಕತ್ತೀವಿ. ಅವ್ರು ಬರೋ ಮಟ್ಟ ಬಗೆಹರಿಯಂಗಿಲ್ಲ. ಅದೇ ರೀತಿಯಾಗ ವಿಶೇಷವಾಗಿ ಚೀಫ್ ಇಂಜಿನಿಯರ್ ಬರ್ಬೇಕು. ಯಾಕಂತಂದ್ರೆ ನಾವಲ್ಲಿ ಮೊನ್ನೆ ಅದನ್ನ ಬಂದ್ ಮಾಡ್ಬೇಕನ್ನುವಂತ ಸಂದರ್ಭದಾಗ ಹೋದಾಗ ಅಲ್ಲಿ ಆಫೀಸರ್ ಹೇಳಿದಿಲ್ರಿ, ಇದನ್ನ ಚೀಫ್ ಇಂಜಿನಿಯರ್ ಆರ್ಡರ್ ಮಾಡ್ಯಾರು, ಚೀಫ್ ಇಂಜಿನಿಯರ್ ನಮಗ್ ಹೇಳ್ಬೇಕ್ರಿ ಅಂದ್ರ. ಅವಾಗ ಮತ್ ನಾವು ಜಿಲ್ಲಾಧಿಕಾರಿಗೆ ಮಾತಾಡಿ ಚೀಫ್ ಇಂಜಿನಿಯರ್ ಹೇಳಿ ಆ ಇಟಾಜ್ ನೀವು ಹೊಕ್ಕೋ ನಾವು ಕಲ್ತುಕೋ ಅಂದಾಗ ಅವಾಗ ಅಧಿಕಾರಿ ಹೇಳುವಂತದ. ಇದೆಲ್ಲ ಈ ಪುಣ್ಯಾಟಿಕೆಯನ್ನ ಅಧಿಕಾರಿಗಳ ಬಿಡುವಂತದ್ದು ಆಗಲೇಬೇಕು. ನಾವೇನ ಇಲ್ಲಿದ ಸುಮ್ ಹೋಗಕ್ಕಾಗಿ ಬಂದಿಲ್ಲ. ಇನ್ನ ನಮ್ಮ ಜನ ಬರತ್ತಾರ. ಇವತ್ತು ಯಾಕಪ್ಪ ಅಂದ್ರೆ ಮದುವೆ ಬಾಳದವ್, ಮದುವೆ
ಕಾರ್ಯಕ್ರಮಗಳು ಬಹಳ ಅಂದ್ರ ಅವನು ಬಿಡಾಕ್ ಬರೋದಿಲ್ಲ. ನಮ್ ಕೆಲವು ಜನ ಇನ್ನ 12 ಗಂಟೆಗೆ ಅಂದ್ರೆ ಐಟಿ ಕಾಳು ಹೋಗಿಲ್ಲ, 12:30 1 ಗಂಟೆಗೆ ಅಂದ್ರೆ ಎಲ್ಲರೂ ಬರೋದಾರ. ಅದಕ್ಕಾಗಿ ದಯವಿಟ್ಟು ನಮ್ಮ ಪೊಲೀಸ್ ಅನ್ನ ತಮ್ಮಂದಿರಲ್ಲಿ ವಿನಂತಿ, ತಾವೇನಾದ್ರೂ ನಮ್ಮ ಚಳವಳಿಯನ್ನ ರಸ್ತೆದಾಗ ಬ್ಯಾಡಪ್ಪ ಅಂದ್ರೆ ನಮ್ಮನ್ನ ಎಲ್ಲರನ್ನು ಯಾವ್ದಾರ ಒಂದ್ ಚಲೋ ಅಂತ ಜೈಲ್ ಹುಡುಕ್ರಿ. ಒಂದ್ 2-3-4 ಸಾವಿರ ಮಂದಿ ಗಂಡ್ರ ಮಕ್ಕಳ ನಮ್ದು ಕೋಳಿ ದನ ಎಲ್ಲ ಕೂಡ ಹೊಡ್ಕೊಂಡ್ ಬಂದ್ಬಿಡ್ತು. ಬರ್ತೀವ್ರಿ ಚಲೋ. ಯಾಕಂದ್ರ ಆ ಪೈಪ್ಲೈನ್ ಕಟ್ ಮಾಡಿ ನೀರು ಒಣಗಿದಪ್ಪ ಅಂದ್ರೆ ನಮ್ದು ಇಲ್ಲಿ ಉದ್ಯೋಗ ಇಲ್ಲ. ಬಾಯಿ ಬೋರ ಮತ್ತೆ ಪೈಪ್ಲೈನ್ ಎಲ್ಲ ಬಂದಾದ್ರು ನಮ್ ಉದ್ಯೋಗ ಏನೈತೆ? ಜೈಲ್ನಾಗಿರೋದು ಊಟಕ್ಕೆ ಹಾಕ್ರಿ. ಕೇಳ್ರಿ, ಇವತ್ತ ಆ ಪೈಪ್ಲೈನ್ 8-10 ಬೋರ್ ಬಾವಿ ಕಟ್ ಮಾಡ್ಯಾರ ಇಲ್ಲಿಗೆ. ಅಲ್ಲಿ ಸಾಹೇಬ್ರ ಕೇವಲ ಎಲ್ಲಿ 9 ಕಿಲೋಮೀಟರ್ ದೂರ ಅವರ ಮನಿ ಐತೆ. ದನಗಳು ಕುಡಿಯಾಕ ಕೂಡ ಇವ್ರು ಹೆಂಗ್ ನೀರ್ ಮಾಡ್ಬೇಕು ಅನ್ನೋಂತ ಕೇವಲ ಜ್ಞಾನ ಆಫೀಸರ್ಗಿಲ್ರಿ. ಕುರಿಗಳಿಗೆ ಹೆಂಗ್ ಮಾಡ್ಬೇಕು, ದನ ಕರುಗಳಿಗೆ ಹೆಂಗ್ ಮಾಡ್ಬೇಕ, ಇವು ಸಣ್ಣ ಜ್ಞಾನ ಅಧಿಕಾರಿಗಳಿಗಿಲ್ಪ ಅಂದ್ರೆ ಎಂತ ವಿಚಾರ ಇದ? ಏನ ನೀವ ವಿಚಾರ ಮಾಡ್ರಿ. ಇಲ್ಪ ಹೊಳಿ ಬರತೈತಿ ಹಿಂಗಾಸಿ ಇದೆಲ್ಲ ಹಾಳಾಗತೈತಿ, ಇದನ್ನ ಹಾಳಾಗ ಮಾಡ್ನು. ಏನ್ ಹೊಳಿ ಅಲ್ಲಿದ, ಕಿನಾಲ್ ಇದ. ಕಿನಾಲ್ ಕಟ್ಟಡ ಆಗೈತಿ. ಮೊನ್ನೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ ಬೆಳಿಗ್ಗೆ ಅಂತಂದ್ರೆ ನೀರು ಹೋಗ್ಲಿ ಅಂತ ಒಳ್ಳೆ ಗಟ್ಟಿ ಅಂತ ಕಟ್ಟಡ ಮಾಡಿ ಅದೆಲ್ಲ ಹಚ್ಕೊಟ್ಟೈತಿ. ಎಲ್ಲ ಆರಾಮದಾರು, ಯಾವುದೂ ರೀತಿ ತೊಂದರೆ ಇಲ್ಲ. ಇಲ್ಲಿ ಏನೇನೋ ಈ ರೈತರ ಈ ಗೋರಿ ಮೇಲೆ ರಾಜಕಾರಣ ಮತ್ತು ಅಧಿಕಾರಿಗಳು ಏನ ಇವತ್ತು ತಾವು ಪುಂಡಾಟಿಕೆಯನ್ನು ಮಾಡ್ತಾ ಇದ್ರಿ. ಸಾಹೇಬ್ರ, ಆ ನೀರಾವರಿ ಚೀಫ್ ಇಂಜಿನಿಯರ್ ಮೊದಲು ಬರ್ಬೇಕ, ನೋಡ್ಬೇಕು. ಇದನ್ನೆಲ್ಲ ರಸ್ತಾ ಬಂದ್ ಮಾಡಿದ್ದು ನೋಡ್ಬೇಕು, ಅಲ್ಲಿ ಕೆಡಿಯದ್ದು ನೋಡ್ಬೇಕು. ಅಕಸ್ಮಾತ್ ನೀರಾವರಿ ಡಿಪಾರ್ಟ್ಮೆಂಟ್ ಚೀಫ್ ಇಂಜಿನಿಯರ್ ಮತ್ತು ಕೊಳಕರ್ ಸಾಹೇಬ್ರ ಅಲ್ಲಿ 100 ಎಕರೆ ಜಮೀನ ಬಾಯಿ ಬಂದಾಗೈತಿ, ಬೋರ್ ಬಂದಾಗೈತಿ ಅಂದ್ರ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ ನಂಬರ್ 80 ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ.